ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಒಂದು ಸಣ್ಣ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೋಮವಾರ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಸಮ್ ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಮಂಗಳವಾರದ ವ್ಲಾಗ್ನ ನಾನು ಎಡಿಟ್ ಮಾಡಿ ಈಗ ಹಾಕ್ತಾಯಿದ್ದೀನಿ. ನಾನಿವತ್ತು ಬೆಳಗ್ಗೆ ಟಿಫನ್ಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಶ್ರೂಮ್ನ ಕ್ಲೀನ್ ಮಾಡಿಕೊಂಡು ಈ ಥರ ಉದ್ದುದ್ದಾಗಿ ತಗೋತಾ ಇದ್ದೀನಿ. ಇದು ಕ್ಲೀನ್ ಮಾಡೋದ್ರಿಂದ ದೊಡ್ಡದಲ್ಲ, ಅದ್ರ ಮೇಲಿನ ಸಿಪ್ಪೆ ತೆಗೆದು ಸಾಕು, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇದು ಕ್ಲೀನ್ ಮಾಡಿದ್ಮೇಲೆ ಅದೊಂದು ಸ್ವಲ್ಪ ಬಿಸಿನೀರು ಮಾಡಿಬಿಟ್ಟು ಅದರೊಳಗೆ ಹಾಕಿಡಬೇಕು, ಇಲ್ಲ ಅಂದರೆ ಮಣ್ಣು ಎಷ್ಟು ಬರುತ್ತೆ. ನಾನು ಅದಕ್ಕೋಸ್ಕರನೇ ಇಲ್ಲಿ ಬಿಸಿ ಮಾಡೋಣ ಅಂತ ಹೇಳಿ ನೀವು ಒಂದು ಪಾತ್ರೆ ಬಿಸಿನೀರು ಇಟ್ಕೊಂಡು ಅದಕ್ಕೆ ಮಶ್ರೂಮ್ ಹಾಕಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಸ್ಪೂನಲ್ಲಿ ಡಿಪ್ ಮಾಡಿಟ್ಟು ಎತ್ತಿಟ್ಕೊತೀನಿ. ಈ ಥರ ಎತ್ತಿಟ್ಕೊಳ್ಳೋದ್ರಿಂದ ಲಾಸ್ಟಾಗಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮಣ್ಣಿರುತ್ತೆ ಅಂದರೆ ಅದು ಅರಿಶಿನ ನೀರು ಹೋಗಿ ಬೇರೆ ಕಲರ್ ನೀರಾಗಿಬಿಟ್ಟಿರುತ್ತೆ, ಅಷ್ಟು ಮಣ್ಣಿರುತ್ತೆ ಇದರೊಳಗೆ. ಹಾಗೆ ತಿಂತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ, ತಿನ್ನೋದಕ್ಕಾಗಲ್ಲ ಆ ರೀತಿ. ಅದಕ್ಕೋಸ್ಕರ ಇಲ್ಲಿ ಒಂದು ಟೊಮೊಟೊ ಹಣ್ಣು, 2 ಈರುಳ್ಳಿ ಹಾಗೆ ಒಂದು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಅದಕ್ಕಿಂತ ಮುಂಚೆ ಒಂದು ಪಾತ್ರೆಯಲ್ಲಿ 1 ಲೋಟ ಅಕ್ಕಿ ಹಾಕಿ ತೆಗೆದು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ. ಈಗ ನೋಡ್ಬೋದು ಮಶ್ರೂಮ್ನ ಯಾವ ರೀತಿ ಕಲರ್ ಬಂದಿದೆ ಅಂತ ಹೇಳಿ. ನಿಜವಾಗ್ಲೂ ಈ ಥರ ಮಣ್ಣು ಇರುತ್ತೆ ಅದರೊಳಗೆ, ಗೊತ್ತೇ ಆಗಲ್ಲ. ಕೆಲವೊಮ್ಮೆ ನಾವೀಗ ಕೆಲವೊಂದು ವೀಡಿಯೋಗಳೆಲ್ಲ ನೋಡುತ್ತೀವಿ, ಹಾಗೆ ಕ್ಲೀನ್ ಮಾಡ್ದೇ ತಿಂತಾರೆ. ಬಟ್ ಈ ಥರ ಕ್ಲೀನ್ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ತಿನ್ನೋದಕ್ಕೆ ಹೆದರಿಕೆ ಆಗುತ್ತೆ. ಇದರೊಳಗೆ ಸಣ್ಣ ಸಣ್ಣ ಹುಳ ಕೂಡ ಇರುತ್ತೆ, ಯಾಕಂದರೆ ಮಣ್ಣಲ್ಲಿ ಬೆಳೆಯೋದಲ್ವ ಇದು. ಇಷ್ಟು ಹುಳ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ರೀತಿ ನೀರಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರನ್ನ ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ಹಿಂಡ್ಕೋಬೇಕು. ತೆಕ್ಕೊಂಡ್ರೆ ನೋಡಿ, ಇಲ್ಲಿ ಅರಿಶಿನ ನೀರು ಹೋಗಿ ಮಣ್ಣು ಕಲರ್ ನೀರಾಗಿಬಿಟ್ಟಿದೆ, ಕೆಸರು ನೀರು ಥರ. ಅಷ್ಟೊಂದು ಮಣ್ಣಿರುತ್ತೆ ಅದರೊಳಗೆ. ಹಾಗೆ ಇದು ಕ್ಲೀನ್ ಆದ ನಂತರ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಸ್ವಲ್ಪ ಹೊತ್ತು ಬಿಸಿ ಆಗ್ಲಿಕ್ಕೆ ಬಿಟ್ಟು ಸ್ಪೈಸಸ್ ಏನಿದೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕಸೂರಿ ಮೇಥಿ ಇದ್ದರೆ ಹಾಕ್ಕೋಬೋದು ಅಂತ ಸ್ವಲ್ಪ ಇತ್ತು, ಅದಕ್ಕೆ ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ. ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಇಲ್ಲಿ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋತೀನಿ. ಈರುಳ್ಳಿನ ಸ್ವಲ್ಪ ನೀಟಾಗಿ ಹುರ್ಕೋಬೇಕು, ಯಾಕಂದರೆ ಇದರ ಹಸಿ ಸ್ಮೆಲ್ ಇರುತ್ತೆ. ಪಲಾವ್ ಮಾಡಿದಾಗ ಕಚ್ಕ ಅನ್ನುತ್ತೆ, ಅಂದರೆ ಹಸಿ ಸಿಕ್ಕಾಗ ಅದು ಚೆನ್ನಾಗಲ್ಲ. ಅದಕ್ಕೋಸ್ಕರ ನೀಟಾಗಿ ಹುರ್ಕೋಬೇಕು. ಅಂದರೆ ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ ಅಲ್ವಾ, ಅಲ್ಲಿವರೆಗೂ ಹುರ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡೆ. ನೀವು ಫ್ರೆಶ್ ಇದ್ದರೆ ಹೆಚ್ಚಿಟ್ಟು ಹಾಕ್ಕೋಬೋದು, ನಂತರ ಫ್ರೆಶ್ ಇರಲಿಲ್ಲ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದರೊಟ್ಟಿಗೆ ಈ ಥರ ಟ್ರಾನ್ಸ್ಪರೆಂಟ್ ಆದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಣ್ಣು ಕೂಡ ಹಾಕ್ಕೋತೀನಿ. ಇದೆರಡು ಮೆತ್ತಗಾಗಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ಹುರ್ಕೋತೀನಿ. ಮೆತ್ತಗಾಗಲಿಕ್ಕೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಈ ಥರ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡ್ಮೇಲೆ ಬೇಗ ಟೊಮೊಟೊ ಹಣ್ಣು ಸ್ಮೂತ್ ಆಗಿಬಿಡುತ್ತೆ, ತುಂಬ ಹೊತ್ತು ತಗೊಳ್ಳೋದೇ ಇಲ್ಲ. ಈ ಥರ ಅರ್ಜೆಂಟ್ ಮಾಡಬೇಕು ಅನ್ನುವಾಗ ಈ ರೆಸಿಪಿ ಬೆಸ್ಟ್ ಆಗುತ್ತೆ. ಮತ್ತು ಟೊಮೊಟೊ ಹಣ್ಣು ಮತ್ತು ಈರುಳ್ಳಿನಾದರೂ ಅಷ್ಟೇ, ಅದು ಬೇಯಲಿಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಸಾಕು, ಬೇಗ ಬೇಯ್ಕೊಳ್ಳುತ್ತೆ. ಇದಿಷ್ಟು ಆದಮೇಲೆ ನಾನಿಲ್ಲಿ ಮಶ್ರೂಮ್ನ ಹಾಕ್ಕೋತೀನಿ. ಮಶ್ರೂಮ್ನ ಹಾಕ್ಕೊಂಡು ಅದ್ರಲ್ಲಿ ನೀರು ಅಬ್ಸರ್ವ್ ಮಾಡುತ್ತೆ ಅಂತ ಹೇಳಿದೆ ಅಲ್ವಾ, ಅದು ನೀರು ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕು. ಪಲಾವಲ್ಲಿ ಮೊದಲೇ ಈ ಮಶ್ರೂಮಲ್ಲಿ ನೀರಿರುತ್ತೆ ಅಲ್ವಾ, ಅದಿಷ್ಟು ಹೋಗಿದ್ರೆ ತುಂಬ ಚೆನ್ನಾಗುತ್ತೆ, ಮತ್ತು ಇಲ್ಲಾಂದರೆ ಅಷ್ಟು ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ನೀಟಾಗಿ ಹುರ್ಕೋತೀನಿ. ಸುಮಾರು ಒಂದು 5ರಿಂದ 10 ನಿಮಿಷನಾದ್ರು ಹುರ್ಕೋಬೇಕು. ಈ ಥರ ಹುರ್ಕೊಳ್ಳೋದಕ್ಕೆ ಒಂದು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ, ಇಲ್ಲಾಂದರೆ ಒಳ್ಳೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ತೆಳು ದಪ್ಪ ಪಾತ್ರೆ ತಳ ಇರುತ್ತೆ ಅಲ್ವಾ, ಆ ಥರ ಪಾತ್ರೆ ಆದರೆ ಪರವಾಗಿಲ್ಲ. ಎಲ್ಲರೂ ತೆಳು ಪಾತ್ರೆ ಬಿಟ್ಟರೆ 2 ನಿಮಿಷದಲ್ಲೇ ತಳ ಹಿಡ್ಕೊಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ. ನಾನು ಈ ಥರ ಹುರ್ಕೊಂಡಾದ್ಮೇಲೆ ಮೊಸರನ್ನ ಹಾಕ್ಕೋತೀನಿ. 1 ಕಪ್ ಮೊಸರು ಹಾಕ್ಕೊಂಡ್ರೆ ಸಾಕು. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಲಾಸ್ಟಲ್ಲಿ ನಿಂಬೆ ಹುಳಿನ ಹಾಕ್ಕೋಬೋದು, ನಿಂಬೆ ಹುಳಿ ಹಾಕ್ಕೊಂಡ್ರೆ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿ ನೀಟಾಗಿ ಹುರ್ಕೊಂಡ ನಂತರ ನಾನು 1 ಚಮಚ ಖಾರದ ಪುಡಿ ಮತ್ತು 1-2 ಚಮಚದಷ್ಟು ಚಿಕನ್ ಮಸಾಲ ಹಾಕ್ಕೋತೀನಿ. ನಿಮ್ಮ ಹತ್ರ ಚಿಕನ್ ಮಸಾಲ ಇದ್ದರೆ ಹಾಕ್ಕೋಬೋದು, ಬಿರಿಯಾನಿ ಪೌಡರ್ ಇದ್ದರೆ ಹಾಕ್ಕೋಬೋದು, ಏನು ಬೇಕಾದ್ರೆ ಹಾಕ್ಕೋಬೋದು. ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಹೊತ್ತಿಸ್ಕೊಳಕ್ಕೆ ಹೋಗಬೇಡಿ, ಕಹಿ ಬರುತ್ತೆ. ಅದಕ್ಕೋಸ್ಕರ ನೀಟಾಗಿ ಹುರ್ಕೋತೀನಿ. ಒಂದು ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ಕೊಳ್ಳೋದು ಒಳ್ಳೆಯದು. ಈ ಮಸಾಲೆ ಎಲ್ಲ ಹುರಿಯುವಾಗ ನಾನು ಯಾವಾಗಲೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಟು ಮಾಡೋದು ಜಾಸ್ತಿ. ಈ ಥರ ಹುರ್ಕೋತೀನಿ. ಹುರ್ಕೊಂಡಾದ
ಹುರ್ಕೊಂಡಾದ ನಂತರ ನಾನು ಕರ್ಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಎರಡನ್ನೂ ಹೆಚ್ಚಿಬಿಟ್ಟು ಅದನ್ನು ಕೂಡ ನೀಟಾಗಿ ಹುರ್ಕೋತೀನಿ. ಅದು ಕೂಡ ನೀಟಾಗಿ ಮಸಾಲೆ ಮಿಕ್ಸ್ ಆಗಬೇಕು. ಅದು ಈ ಥರ ಅರ್ದ್ಬಿಟ್ಟು ಹಾಕೋದಕ್ಕಿಂತ ಈ ಥರ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಅದೆರಡ್ರದ್ದು ಫ್ಲೇವರು ಬಾಯಿ ಸಿಕ್ಕಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಇದೆರಡನ್ನೂ ಹುರ್ಕೊಂಡು ನಂತರ ಅಕ್ಕಿನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಹುರ್ಕೋಬೇಕು. ಅಕ್ಕಿ ನಾನಂದರೆ ನಾವು ವಿಷಲ್ ಹೊಡಿಸ್ತಾ ಇಲ್ಲ, ಅದಕ್ಕೋಸ್ಕರ ಹೀಗೆ ಸ್ವಲ್ಪ ನೀಟಾಗಿ ಹುರ್ಕೋತೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಅಕ್ಕಿ ಹಾಕಿದ ತಕ್ಷಣ ಲೋ ಫ್ಲೇಮಲ್ಲಿ ಇಟ್ಟೇ ಹುರ್ಕೋಬೇಕು. ಯಾಕಂದರೆ ಇದು ಬೇಗ ಅಕ್ಕಿ ಇದಾಗಬೇಕು ಅಂದರೆ ಬೆಂದ್ಕೋಬೇಕು. ಅದಕ್ಕೆ ಇಲ್ಲಾಂದರೆ ನೀರು ಕಮ್ಮಿಯಾಗಿ ಹೊತ್ತೋಗ್ಬಿಡುತ್ತೆ. ಹಾಗೆ ನೀರು ಕಮ್ಮಿ ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೋದು, ಬಟ್ ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡ್ರೆ ಅಕ್ಕಿನೂ ಬೇಗ ಸ್ವಲ್ಪ ಸಾಫ್ಟಾಗಿರುತ್ತೆ. ಹಾಗೆ ನೆನೆಸಿಟ್ಕೊಂಡಿರೋದ್ರಿಂದ ಬೇಗ ಫ್ರೈ ಕೂಡ ಆಗುತ್ತೆ, ತುಂಬ ಹೊತ್ತೇನು ತಗೊಳ್ಳಲ್ಲ. ಈ ಥರ ತಳ ಬಿಡುತ್ತೆ ಅಲ್ವಾ, ಆವಾಗ ನೀರು ಹಾಕ್ಕೊಂಡು ಅಂದರೆ ನಾನು ನೆನೆಸಿಟ್ಟಿದ್ದ ಗ್ಲಾಸಲ್ಲಿ 1:2 ಅಷ್ಟು ನೀರು 1:2 ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಉಪ್ಪು ಖಾರ ಬೇಕಿದ್ದರೆ ಉಪ್ಪು ಖಾರ ಹಾಕೋಬೋದು. ನಾನಿಲ್ಲಿ ಉಪ್ಪು ಹಾಕ್ಕೋತೀನಿ, ಯಾಕಂದರೆ ಮೊದಲೇ ನಾನು ಟೊಮೊಟೊ ಮಾತ್ರ ಹಾಕ್ಕೊಂಡಿದ್ದು ಅಲ್ವ, ಉಪ್ಪು ಹಾಕ್ಕೋತೀನಿ. ನಂತರ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹಾಗೆ ಬಿಡ್ತೀನಿ. ಅದನ್ನ ಮಿಕ್ಸ್ ಮಾಡೋದಕ್ಕೆ ಹೋಗಲ್ಲ. ಇಲ್ಲ ನಾನು ತುಪ್ಪ ಹಾಕಿರೋದನ್ನ ಆ್ಯಡ್ ಮಾಡಿಲ್ಲ ಅಂತ ಅಂದ್ಕೋತೀನಿ. ತುಪ್ಪ ಹಾಕಿದ್ನ ಸ್ವಲ್ಪ ಹಾಗೆ ಬಿಟ್ಬಿಡ್ತೀನಿ. ಬಿಟ್ಟು ಒಂದು ಜೋರ ಹೈ ಫ್ಲೇಮ್ ಬರುವಷ್ಟು ಹೊತ್ತು ವೇಟ್ ಮಾಡಿ ನಂತರ ಒಂದು ಹೈ ಫ್ಲೇಮಲ್ಲಿ ಕುದಿ ಬರೋವರೆಗೂ ಹಾಗೆ ಬಿಟ್ಟು ನಂತರ ಮಿಕ್ಸ್ ಮಾಡ್ಕೋತೀನಿ. ಯಾಕೆಂದರೆ ತುಪ್ಪ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿರುತ್ತೆ. ಅವಾಗ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಕುದ್ದಾದ್ಮೇಲೆ ಒಂದು 5 ನಿಮಿಷ ಮತ್ತೆ ಬಿಟ್ಟು ನಂತರ ಒಂದು ಪ್ಲೇಟ್ ಮುಚ್ಚಿ ಪ್ಲೇಟ್ ಮೇಲೆ ವೇಟ್ ಇರೋದೇನಾದರೂ ಇಡ್ತೀನಿ. ನಂತರ ಈ ಥರ ಕುಟಾಣಿ ಇಲ್ಲ ಅಂದರೆ ಪಾತ್ರೆಯಲ್ಲಿ ನೀರು ತುಂಬಿಸ್ಬಿಟ್ಟು ಅದನ್ನ ಕೂಡ ಇಡ್ಬೋದು. ನಾನು ಮೊದಲು ಹಾಗೆ ಮಾಡ್ತಿದ್ದೆ ಕುಟಾಣಿ ಇಲ್ಲದೆ ಇರೋ ಟೈಮಲ್ಲಿ. ಈ ಕುಟಾಣಿ ಇದೆ ಅಲ್ವಾ, ಅದಕ್ಕೆ ಇಡ್ತಾ ಇಲ್ಲ. ಮಧ್ಯೆ ಮಿಕ್ಸ್ ಮಾಡ್ಕೊಳ್ಳಿ, ತೆಗೆದ್ಬಿಟ್ಟು ಯಾಕಂದರೆ ತಳ ಹಿಡಿದ್ರೆ ತಿನ್ನೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಈ ಥರ ನೀಟಾಗಿ ನಾನು ಮಧ್ಯೆ ತೆಗೆದು ಮಿಕ್ಸ್ ಮಾಡಿಕೊಂಡು 2 ಸಲ ಮಿಕ್ಸ್ ಮಾಡಿದ್ದೀನಿ. ಇದು 3ನೇ ಸಲ ರೆಡಿಯಾಗಿದೆ ಬಿರಿಯಾನಿ. ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವೇ ನೋಡ್ತಿರ್ಬೋದು ಎಷ್ಟು ಉದ್ರಾಗಿ ಬಂದಿದೆ ಅಂತ. ಬಿಸಿ ಬಿಸಿ ಇತ್ತು. ಹಾಗೆ ನಮ್ಮ ಮನೆಯಲ್ಲಿ ಬೇಗ ಮಾಡ್ತೀನಲ್ವ, ಅದಕ್ಕೋಸ್ಕರ ಕೆಲವೊಮ್ಮೆ ಬೇಗ ತಿಂತಾರೆ. ಬಟ್ ಸೋಮವಾರ ಅವ್ರಿಗೆ ಹುಷಾರಿಲ್ಲ ಅನ್ನೋದಕ್ಕೆ ರಜೆ ಹಾಕಿದ್ರು. ಅದಕ್ಕೋಸ್ಕರ ಹಾಗೆ ಮತ್ತೊಂದು ಸಲ ನೀಟಾಗಿ ಹಾಗೆ ಅಂದರೆ ಲೆವೆಲ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಹಾಗೆ ಬಿಡ್ತೀನಿ. ಈ ಥರ ಮಾಡೋದ್ರಿಂದ ಬಿಸಿ ಇರುತ್ತೆ ಅನ್ನೋದಕ್ಕೆ. ಆಮೇಲೆ ಯಾವಾಗ ಬೇಕೋ ಅವಾಗ ಬಿಸಿದೆ ತಿನ್ಕೋಬೋದು ಅಂತ ಹೇಳಿ ಈ ಥರ ಮುಚ್ಚಿ ಬಿಡ್ತೀನಿ. ಇಲ್ಲಿಗೆ ತಿಂಡಿ ರೆಡಿಯಾಗಿತ್ತು. ಹಾಗೆ ನಿನ್ನೆ ಮನೆ ಕ್ಲೀನ್ ಮಾಡಿದ್ದೆ ಅಲ್ವಾ, ಅದ್ರ ಸ್ವಲ್ಪ ಬಾಕ್ಸ್ಗಳು ಅವ್ರು ತೊಳೆದಿಟ್ಟಿದ್ರು. ನಾನು ತೊಳಿತೀನಿ ಅಂತ ಕೇಳಿರಲಿಲ್ಲ. ಬಿಡು ನಾನು ತೊಳಿತೀನಿ, ಅಷ್ಟು ಕೆಲಸ ಮಾಡಿದೆಯಾ, ಸುಸ್ತಾಗಿರುತ್ತೆ ಅಂತ ತೊಳೆದು ಅವರೇ ಇಟ್ಟಿದ್ರು. ಸೊ ಅದು ಒಣಗಿಸಿರ್ಲಿಲ್ಲ. ಅದನ್ನ ಕೂಡ ಒಣಗಿಸ್ಕೊಳ್ಳೋಣ, ಹಾಗೆ ಪಾತ್ರೆ ಕೂಡ ಜೋಡಿಸ್ಕೊಳ್ಳೋಣ ಅಂತ ಬಂದೆ. ಈ ಕಡೆ ಪಾತ್ರೆನ ಜೋಡಿಸಾಗಿತ್ತು, ಪಾತ್ರೆ ಸ್ಟ್ಯಾಂಡ್ ಕೂಡ ಕ್ಲೀನಾಗಿತ್ತು. ಆ ಕಡೆ ಎಲ್ಲ ಜೋಡಿಸಿರೋ ಮೇಲೆಲ್ಲ ಎತ್ತಿಟ್ಟಿರೋದ್ರಿಂದ ಅಷ್ಟು ಪಾತ್ರೆ ಎಲ್ಲ ಸ್ವಲ್ಪ ಅನಿಸುತ್ತೆ. ಹಾಗೆ ಪಾತ್ರೆ ಕೂಡ ತೊಳ್ಕೊಂಡೆ. ಸ್ವಲ್ಪ ಇತ್ತು, ಜಾಸ್ತಿ ಏನಿರಲಿಲ್ಲ. 1-2 ಪ್ಲೇಟ್, ಹಾಗೆ ಒಂದು ಬಾಂಡ್ಲಿ, 1-2 ಸ್ಪೂನು, ಹಾಗೆ ಕುಕ್ಕರಿನ ಮುಚ್ಚಳ ನಾನು ಯೂಸ್ ಮಾಡಿಲ್ಲ ಅಂದರೂ ಕೂಡ ತೊಳೆದಿಡ್ತೀನಿ. ಯಾಕಂದರೆ 2 ಒಟ್ಟಿಗೆ ಸಿಗಬೇಕಲ್ವ, ಅದಕ್ಕೆ. ಈಗ ಅಮ್ಮ ಹೊಟ್ಟೆ ಹಸಿತದೆ, ತಿಂಡಿ ಹಾಕ್ಕೊಡು ಅಂತ ನನ್ನ ಮಗ ಬಂದ. ಅದಕ್ಕೋಸ್ಕರ ಅವನಿಗೆ ಹಾಕ್ಕೊಡೋಣ ಅಂತೇಳಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಸರ್ವ್ ಮಾಡ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ನೀವು ರಾಯ್ತ ಜೊತೆ ತಿನ್ಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ಒಂದ್ಸಲ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೊಂಥರ ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಹಾಗೆ ಇನ್ನೂ ಹೆಚ್ಚಿನ ಥರ ವೀಡಿಯೋ ಮಾಡಬೇಕು, ತುಂಬ ಚೆನ್ನಾಗಿ ಮಾಡಬೇಕು ಅಂತಲೂ ಅನಿಸುತ್ತೆ. ಇಗ್ನೋರ್ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.